ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್, ಅಡ್ವೊಕೇಟ್ ಸ್ಪೀಕಿಂಗ್. ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ ನಿರ್ದಿಷ್ಟ ಕರಾರು ಪತ್ರ ನೆರವೇರಿಕೆ ದಾವೆ, ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್. ಈ ಒಂದು ದಾವೆ ಬಗ್ಗೆ ನಾನು ಒಂದಿಷ್ಟು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ದಾವೆ ನಿರ್ಮಾಣ ಆಗತಕ್ಕಂಥದ್ದು ಇಬ್ಬರು ವ್ಯಕ್ತಿಗಳ ನಡುವೆ ನಿರ್ಮಾಣ ಆಗುತ್ತೆ. ಒಬ್ಬ ಮಾರಾಟಗಾರ ಮತ್ತು ಖರೀದಿದಾರ, ಅಥವಾ ಹಣ ಕೊಡುವವರ ಮತ್ತು ಹಣ ಕೊಳ್ಳುವವರ ಮಧ್ಯೆ. ಅದು ಸೇಲ್ ಅಗ್ರಿಮೆಂಟ್ ಇರ್ಬೋದು, ಮಾರ್ಟ್ಗೇಜ್ ಇರ್ಬೋದು, ಸೇಲ್ ಡೀಡ್ ಇರ್ಬೋದು, ಅಥವಾ ಒತ್ತಿ ರಿಜಿಸ್ಟರ್ ಇರ್ಬೋದು ಯಾವುದೇ ಆಸ್ತಿಯನ್ನ. ಇಂಥ ಸಂದರ್ಭಗಳಲ್ಲಿ ಈ ಒಂದು ದಾವೆ ನ್ಯಾಯಾಲಯದಲ್ಲಿ ಹಾಕುತ್ತಕ್ಕಂಥದ್ದನ್ನು ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಕಾನೂನಿನ ಪ್ರಕಾರ ನಾವು ಯಾವುದೇ ಒಂದು ಆಸ್ತಿಯನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡ್ತಿದೀವಿ, ಅಥವಾ ಒತ್ತಿ ರಿಜಿಸ್ಟರ್ ಮಾಡ್ತಿದೀವಿ, ಅಥವಾ ಸೇಲ್ ಡೀಡ್ ಅನ್ನ ಮಾಡ್ಕೊಡ್ತಿದೀವಿ, ಅಥವಾ ಸೇಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಡ್ತಿದೀವಿ ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಕೊಂಡುಕೊಳ್ಳುವವನಾಗ್ಲಿ ಅಥವಾ ಮಾರಾಟ ಮಾಡುವಂತವರಾಗ್ಲಿ ಕಾನೂನಿನ ಅರಿವನ್ನ ಸ್ಪಷ್ಟವಾಗಿ ತಿಳ್ಕೊಂಡು ಮಾರಾಟ ಮಾಡಬೇಕಾಗುತ್ತೆ, ಕೊಂಡ್ಕೋಬೇಕಾಗುತ್ತೆ. ಉದಾಹರಣೆಗೆ, ಒಂದು ಆಸ್ತಿಯನ್ನ 12 ಲಕ್ಷ ರುಗಳಿಗೆ ನೀವು ಮಾರಾಟವನ್ನ ಮಾಡ್ತಿದ್ದೀರಂದ್ರೆ ಆಗ ನೀವೇನ್ ಮಾಡ್ತೀರಿ ಅಂತಂದ್ರೆ ಖರೀದಿದಾರನಿಂದ 10 ಲಕ್ಷವನ್ನು ಪಡ್ಕೊಳ್ತೀರಿ. ಇನ್ನು 2 ಲಕ್ಷ ಹಣವನ್ನ ನಾನು ನೋಂದಣಿ ಮಾಡಿಕೊಡುವಂತ ಸಂದರ್ಭದಲ್ಲಿ, ರಿಜಿಸ್ಟ್ರೇಷನ್ ಮಾಡಿಕೊಡುವಂತ ಸಂದರ್ಭದಲ್ಲಿ ಖರೀದಿದಾರನಿಂದ ಹಣ ಪಡೆದ್ಬಿಟ್ಟು ನಂತರ ನಾನು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸೇಲ್ ಡೀಡ್, ಖರೀದಿ ವಚನ ಪತ್ರಕ್ಕೆ ಅಥವಾ ಸೇಲ್ ಅಗ್ರಿಮೆಂಟಿಗೆ ಒಪ್ಕೊಂಡು ಬಿಟ್ಟಿರ್ತೀರಿ. ಈ ರೀತಿ ಒಪ್ಪಿಕೊಂಡು ಒಂದು ಖರೀದಿ ವಚನ ಪತ್ರವನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಅದು 2 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ಸಮಯವನ್ನು ತೆಗೆದುಕೊಂಡ್ಬಿಟ್ಟು ನಂತರ ಖರೀದಿದಾರ ಆ ಉಳಿದ 2 ಲಕ್ಷ ಹಣವನ್ನು ಕೊಟ್ಬಿಟ್ಟು ನಿಮ್ಮ ಆಸ್ತಿಯನ್ನ ನೋಂದಣಿ ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಂತ ಸಂದರ್ಭದಲ್ಲಿ ಹಣವನ್ನು ಪಡೆದು ಆಸ್ತಿ ಮಾರಾಟ ಮಾಡಿ ದಾಖಲೆಗಳನ್ನ ನಿರ್ಮಿಸಿಕೊಂಡ್ಬಿಟ್ಟು ನಂತರ ಮಾರಾಟ ಮಾಡಿದಂತ ವ್ಯಕ್ತಿ ನೋಂದಣಿ ಮಾಡಿಕೊಡ್ಲಿಕ್ಕೆ ನಿರಾಕರಿಸತಕ್ಕಂಥದ್ದಾಗ್ಬೋದು, ಅಥವಾ ತನ್ನ ಆಸ್ತಿಯ ಮಾರುಕಟ್ಟೆ ಮೌಲ್ಯಕ್ಕೆ ಹೆಚ್ಚಿನ ಮಾರುಕಟ್ಟೆ ಮೌಲ್ಯ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ಮೌಲ್ಯದ ಬೇಡಿಕೆಯನ್ನು ಇಡತಕ್ಕಂಥದ್ದಾಗ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಖರೀದಿದಾರನೇನಾಗ್ತಾನೆ ಅಂತಂದ್ರೆ ವಕೀಲರನ್ನು ಇಟ್ಕೊಂಡ್ಬಿಟ್ಟು ತನಗೆ ಪರಿಚಯ ಇರ್ತಕ್ಕಂಥ ಬೇಕಾಗಿರ್ತಕ್ಕಂಥ ವಕೀಲರ ಮೂಲಕ ಲೀಗಲ್ ನೋಟಿಸ್ ಅನ್ನು ಕೊಡಿಸ್ತಾನೆ. ಆ ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿ, ಒಪ್ಪಂದದ ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿ. ಆಗ ಈ ರೀತಿ ಯಾವಾಗ ಒಂದು ಖರೀದಿ ವಚನ ಪತ್ರ ಮಾರಾಟಗಾರ ಮತ್ತು ಖರೀದಿದಾರರ ಮಧ್ಯೆ ಈ ಒಂದು ನಿರ್ದಿಷ್ಟವಾದಂತ ಕರಾರು ಪತ್ರ ನೆರವೇರಿಕೆಯಲ್ಲಿ ತಿರಸ್ಕಾರ ಉಂಟಾಗುತ್ತೆ, ಭಿನ್ನಾಭಿಪ್ರಾಯ ಉಂಟಾಗುತ್ತೆ, ಆಗ ಸಹಜವಾಗಿ ಖರೀದಿದಾರ ಮಾರಾಟಗಾರರ ವಿರುದ್ಧ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಎಂಬತಕ್ಕಂಥ ದಾವೆಯನ್ನ ನ್ಯಾಯಾಲಯದಲ್ಲಿ ಹೂಡತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಮಾರಾಟ ಮಾಡುವಂತ ವ್ಯಕ್ತಿ ಆ ಒಂದು ಮಾರಾಟ ವಚನ ಪತ್ರವನ್ನು ಬರೆಸಿಕೊಳ್ಳುವಂತ ಸಂದರ್ಭದಲ್ಲಿ ಅದನ್ನ ಸ್ಪಷ್ಟವಾಗಿ ಓದಿರ್ತಾನೆ ಮತ್ತು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರ್ತಾನೆ. ಜೊತೆಗೆ ಇಬ್ಬರು ಸಾಕ್ಷಿಗಳನ್ನು ಸಹ ಹಾಕಿರ್ತಕ್ಕಂಥದ್ದು ಸಹ ತಾನು ಒಪ್ಕೊಂಡಿರ್ತಾನೆ. ಉಳಿದ ಹಣವನ್ನ ಪಡೆದು ಬಿಟ್ಟು ನಂತರ ನೋಂದಣಿ ಮಾಡಿಸಿ ಕೊಡುವಂತ ಸಂದರ್ಭದಲ್ಲಿ ಉಳಿದ ಹಣ ಕೊಡ್ತೀನಿ ಅಂತೇಳಿ ಖರೀದಿದಾರನು ಒಪ್ಕೊಂಡಿರ್ತಾನೆ, ಮಾರಾಟಗಾರನು ಒಪ್ಕೊಂಡಿರ್ತಾನೆ. ಯಾವಾಗ ಖರೀದಿದಾರ ಮುಂದೆ ಬಂದಂತ ಸಂದರ್ಭದಲ್ಲಿ ಮಾರಾಟ ಮಾಡಿದಂತ ವ್ಯಕ್ತಿ ನೋಂದಣಿ ಮಾಡಿಕೊಡ್ಲಿಕ್ಕೆ ನಿರಾಕರಿಸತಕ್ಕಂಥದ್ದೇನಿದೆಯಲ್ಲ, ಈ ರೀತಿ ತಾನು ನೋಂದಣಿ ಮಾಡಿಕೊಡೋದಿಲ್ಲ ಅಥವಾ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು, ಆಸ್ತಿಯ ಮೌಲ್ಯದ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು, ಇಂಥ ಒಂದು ಮನಸ್ಥಿತಿಯನ್ನ ನ್ಯಾಯಾಲಯ ಒಪ್ಪೋದಿಲ್ಲ. ನ್ಯಾಯಾಲಯ ನಮ್ಮ ಭಾವನೆ ಮತ್ತು ಮನಸ್ಥಿತಿಗಳ ನಿರ್ಧಾರಗಳನ್ನು ಒಪ್ಪೋದಿಲ್ಲ. ಆದರೆ ದಾಖಲೆಗಳನ್ನು ನೋಡ್ತದೆ, ದಾಖಲೆಗಳನ್ನು ನೋಡ್ಬಿಟ್ಟು ಮಾನ್ಯ ನ್ಯಾಯಾಲಯ ತೀರ್ಪುಗಳನ್ನು ಕೊಡ್ತದೆ ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ. ಇಂಥ ಒಂದು ನಿರ್ದಿಷ್ಟ ಕರಾರು ನೆರವೇರಿಕೆ ದಾವೆಯನ್ನ ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ವಿಚಾರಣೆ ಮಾಡ್ತದೆ, ಅವುಗಳ ಸಾಕ್ಷಿಗಳ ಸಮೇತ. ಇಂಥ ಒಂದು ಡಿಗ್ರಿಯನ್ನ ಮಾನ್ಯ ನ್ಯಾಯಾಲಯ ಮಾಡಿದಂತ ಸಂದರ್ಭದೊಳಗಡೆ ಏನು ಇಂತಿಷ್ಟು ಹಣಕ್ಕೆ ಅಂತ ಹೇಳ್ಬಿಟ್ಟು ಖರೀದಿ ಆಗಿರ್ತದೆ, ಆ ರೀತಿ ಖರೀದಿದಾರನು ಉಳಿದ ಹಣವನ್ನು ಕೊಟ್ಬಿಟ್ಟು ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ. ಮಾರಾಟಗಾರನು ಸಹ ಉಳಿದ ಹಣವನ್ನ ಪಡ್ಕೊಂಡ್ಬಿಟ್ಟು ನೋಂದಣಿ ಮಾಡಿಕೊಡತಕ್ಕಂಥದ್ದು ಕಾನೂನುಬದ್ಧ ಅಂತೇಳಿ ಇಲ್ಲಿ ನ್ಯಾಯಾಲಯ ಹೇಳ್ತಾ ಇದೆ. ಒಂದು ವೇಳೆ ಡಿಗ್ರಿ ಮಾಡಿದಂಥ ಸಂದರ್ಭದಲ್ಲಿ ಮಾರಾಟಗಾರನು ಪಡೆದಿರ್ತಕ್ಕಂಥ 12 ಲಕ್ಷದಲ್ಲಿ 10 ಲಕ್ಷ ಹಣ ಪಡೆದಿರ್ತಾನೆ.
ಆ ಒಂದು ಹಣಕ್ಕೆ 6% 12% ವಾರ್ಷಿಕ ಬಡ್ಡಿಯನ್ನು ಹಾಕಿ ಆ ಹಣವನ್ನ ಖರೀದಿದಾರನಿಗೆ ವಾಪಸ್ ಕೊಡಬೇಕಾಗುತ್ತೆ, ತನ್ನ ಆಸ್ತಿಯನ್ನು ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಇದು ನ್ಯಾಯಾಲಯ ಡಿಗ್ರಿ ಮಾಡ್ತಕ್ಕಂಥದ್ದು ಸಹಜವಾಗಿ ನಾವು ನೋಡ್ತಿದ್ವಿ. ಸೊ ಇಂಥ ಒಂದು ಪ್ರಾಥಮಿಕ ಪ್ರಿಲಿಮಿನರಿ ಡಿಗ್ರಿ ಪಾಸ್ ಮಾಡಿದಂಥ ಸಂದರ್ಭದೊಳಗಡೆ ಅಂತ ಒಂದು ಪ್ರಿಲಿಮಿನರಿ ಡಿಗ್ರಿ ಕ್ರಯಪತ್ರ ನೋಂದಣಿ ಆಗುವವರೆಗೆ ಆ ಡಿಗ್ರಿ ಮಾನ್ಯ ನ್ಯಾಯಾಲಯ ತನ್ನ ನಿಯಂತ್ರಣದಲ್ಲೇ ಇಟ್ಟುಕೊಂಡಿರ್ತಕ್ಕಂಥದ್ದು ಈ ಒಂದು ದಾವೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ದಾವೆ ಒಳಗಡೆ ಇನ್ನೊಂದು ಅಂಶ ಬಹಳ ಪ್ರಮುಖವಾಗಿ ಬರ್ತಕ್ಕಂತಂದ್ರೆ ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್, ಸಿದ್ಧತೆ ಮತ್ತು ಇಚ್ಛೆ ಖರೀದಿದಾರ ಹೇಗೆ ಸಾಬೀತು ಮಾಡಬೇಕು, ಹೇಗೆ ಅಳಿಬೇಕು ಈ ದಾವೆ ಒಳಗಡೆ. ಸೊ ಈ ರೀತಿ ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್ಗೆ ರೀಸೆಂಟ್ ಆಗಿರ್ತಕ್ಕಂಥ ಒಂದು ಪ್ರಕರಣ ಮೇ ತಿಂಗಳಲ್ಲಿ 2026ರಲ್ಲಿ ಎ ಶಾವುಲ್ ಅಮಿದ್ ವರ್ಸಸ್ ಎನ್ ಮಲ್ಲಿಕಾರ್ಜುನ್ ಎಂಬತಕ್ಕಂಥ ಪ್ರಕರಣದೊಳಗಡೆ ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್ ಹೇಗೆ ಸಾಬೀತುಪಡಿಸಬೇಕು ಖರೀದಿದಾರ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿನ ನಿರ್ಣಯ ತೀರ್ಪು ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ದಾವೆ ಒಳಗಡೆ ಖರೀದಿದಾರ ಸೆಕ್ಷನ್ 16 ಕ್ಲಾಸ್ ಸಿ ಪ್ರಕಾರ ತಾನು ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದದ ಪ್ರಕಾರ ಉಳಿದ ಹಣವನ್ನು ಕೊಟ್ಟು ನಾನು ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಿಕ್ಕೆ ಸಿದ್ಧನಿದ್ದೇನೆ, ಸಿದ್ಧತೆ ಇದೆ, ನನ್ನಲ್ಲಿ ಇಚ್ಛೆ ಇದೆ ಎಂಬತಕ್ಕಂಥದ್ದನ್ನ ಮಾನ್ಯ ನ್ಯಾಯಾಲಯದ ಮುಂದೆ ಸಾಕ್ಷಿಗಳ ಸಮೇತ ಸಾಬೀತುಪಡಿಸಬೇಕಾಗುತ್ತೆ. ಈ ರೀತಿ ಸಾಬೀತುಪಡಿಸಬೇಕೆಂಬತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟು ಈ ಮೇಲಿನ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ದಾವೆ ಒಳಗಡೆ ಖರೀದಿದಾರ ಮತ್ತು ಮಾರಾಟಗಾರರ ಬರೀ ದಾವೆ ಹಾಕುವುದಷ್ಟೇ ಮಾತ್ರವಲ್ಲ, ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ನಡವಳಿಕೆಗಳು ಏನಿದ್ದಾವೆ, ಸ್ವಭಾವಗಳೇನಿದ್ದಾವೆ, ದಾವೆ ಮುಗಿದ ನಂತರವೂ ಸಹ ಇವರಿಬ್ಬರ ನಡವಳಿಕೆ ಸ್ವಭಾವ ಓವರ್ ಆಲ್ ಕಂಡಕ್ಟ್ ಅನ್ನು ಸಹ ಪರಿಗಣಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಯಾವಾಗ ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ಆ ಒಪ್ಪಂದ ಅವಧಿ ಮುಗಿದವರೊಳಗಡೆ ಲೀಗಲ್ ನೋಟಿಸ್ ಕಳಿಸಿಲ್ಲ, ಲೀಗಲ್ ನೋಟಿಸ್ ತಡವಾಗಿ ಕಳಿಸಿದ್ದಾನೆ ಎಂಬತಕ್ಕಂಥ ತಾಂತ್ರಿಕ ಕಾರಣವನ್ನು ಕೊಟ್ಬಿಟ್ಟು ಖರೀದಿದಾರ ತಾನು ಆಸ್ತಿ ಕೊಂಡ್ಕೊಳ್ಳಿಕ್ಕೆ ಇಚ್ಛೆ ಇಲ್ಲ ಎಂಬತಕ್ಕಂಥ ಒಂದು ತೀರ್ಮಾನವನ್ನ ಯಾವುದೇ ನ್ಯಾಯಾಲಯಗಳು ಬರಬಾರ್ದು ಎಂಬತಕ್ಕಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕಾನೂನುಬದ್ಧವಾಗಿ ಕಾಲಮಿತಿಯ ಒಳಗಡೆ ದಾವೆಯನ್ನು ಹೂಡಿದ್ದು ಆ ಒಂದು ಒಪ್ಪಂದದ ಪ್ರಕಾರ ಖರೀದಿದಾರ ತನ್ನ ಉಳಿದ ಹಣವನ್ನು ಪಾವತಿಸಲು ಸಿದ್ಧನಿದ್ದೇನೆ ಅಂತೇಳಿ ಸಿದ್ಧತೆ ಮತ್ತು ಇಚ್ಛೆ ಇದೆ, ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್ ಇದೆ ಅಂತಂದ ಸಂದರ್ಭದೊಳಗಡೆ ಖರೀದಿದಾರನ ಹಕ್ಕನ್ನು ಮೊಟಕುಗೊಳಿಸಲಿಕ್ಕೆ ಬರುವುದಿಲ್ಲ, ಮಾನ್ಯ ನ್ಯಾಯಾಲಯ ಡಿಗ್ರಿಯನ್ನು ಮಾಡಬೇಕಾಗುತ್ತೆ ಎಂಬತಕ್ಕಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ನಿರ್ದಿಷ್ಟ ಕಾಯ್ದೆ 1963 ಸೆಕ್ಷನ್ 28 ಪ್ರಕಾರ ಹಣ ಜಮಾ ಮಾಡಬೇಕಾದ್ರೆ ಆ ಒಂದು ಸಮಯವನ್ನ ಕಾಲಾವಕಾಶವನ್ನು ಮಾನ್ಯ ನ್ಯಾಯಾಲಯವೇ ನಿರ್ಧರಿಸ್ತದೆ. ಸೊ ಇಂಥ ಒಂದು ಹಣ ಜಮಾ ಮಾಡುವುದರ ಬಗ್ಗೆ ಯಾವುದೇ ಒಂದು ರೀತಿಯಾದಂಥ ತಡವಾಗಿ ಹಣ ಜಮಾ ಮಾಡ್ತಿದ್ದಾರೆ ಅಥವಾ ಹಣ ಜಮಾ ಮಾಡಲಿಕ್ಕೆ ಕಾಲಾವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತಾಂತ್ರಿಕ ಕಾರಣವನ್ನು ಕೊಟ್ಬಿಟ್ಟು ಖರೀದಿದಾರನ ನ್ಯಾಯವನ್ನ ಅಥವಾ ಅವನಿ ಪರವಾಗಿ ಆಗುತ್ತಕ್ಕಂಥ ಡಿಗ್ರಿಯನ್ನ ನಿರಾಕರಿಸಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಸುಪ್ರೀಂ ಕೋರ್ಟು ಈ ಒಂದು ಪ್ರಕರಣದ ಮೇಲೆ ಹೇಳಿರ್ತಕ್ಕಂಥ ಪ್ರಕರಣದೊಳಗಡೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಥವಾ ಯಾವುದೇ ಒಂದು ಎಕ್ಸಿಕ್ಯೂಷನ್ ಅರ್ಜಿ ಹಾಕೊಂಡಿಲ್ಲ ಎಂಬತಕ್ಕಂಥ ಇನ್ನೊಂದು ತಾಂತ್ರಿಕ ಕಾರಣವನ್ನು ಕೊಟ್ಬಿಟ್ಟು ಖರೀದಿದಾರನ ಹಕ್ಕನ್ನ ತಿರಸ್ಕರಿಸಲಿಕ್ಕೆ ಅಥವಾ ಮೊಟುಗೊಳಿಸಲಿಕ್ಕೆ ಬರುವುದಿಲ್ಲ ಎಂಬತಕ್ಕಂಥದ್ದು ಸಹ ಇಲ್ಲಿ ನ್ಯಾಯಾಲಯ ಹೇಳ್ತಾ ಇದೆ. ಇನ್ನು ಡಾಕ್ಟ್ರಿನ್ ಆಫ್ ಮರ್ಜಸ್ ಎಂಬತಕ್ಕಂಥ ಪ್ರಿನ್ಸಿಪಲ್ ತತ್ವವು ಸಹ ಇಲ್ಲಿ ಅನ್ವಯ ಆಗ್ತದೆ. ಯಾಕಂದ್ರೆ ಕೆಳ ಹಂತದ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪು ಮತ್ತು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಸುಪ್ರೀಂ ಕೋರ್ಟಿನ ನ್ಯಾಯದ ತೀರ್ಪಿನೊಳಗಡೆ ಅಥವಾ ಡಿಗ್ರಿ ಒಳಗಡೆ ಮರ್ಜ್ ಆದಂತ ಸಂದರ್ಭದೊಳಗಡೆ, ವಿಲೀನವಾದಂತ ಸಂದರ್ಭದೊಳಗಡೆ ಅಂತಿಮ ತೀರ್ಪಿನ ದಿನಾಂಕದಿಂದ ಹಿಡಿದು ಡಿಗ್ರಿಯನ್ನ ಎಕ್ಸಿಕ್ಯೂಷನ್ ಮಾಡಬೇಕಾಗುತ್ತೆ, ಜಾರಿಗೊಳಿಸಬೇಕಾಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಕೆಲವೊಂದು ಸಂದರ್ಭದಲ್ಲಿ ಇಂಥ ಒಂದು ಸೀಲ್ಡ್ ಮಾಡಿಕೊಂಡಂತ ಸಂದರ್ಭದೊಳಗೆ ಮಾರಾಟಗಾರ ನ್ಯಾಯಾಲಯದೊಳಗಡೆ ಬಂದ್ಬಿಟ್ಟು ತನ್ನ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ನಾನು ಆಸ್ತಿ ಮಾರಾಟ ಮಾಡಬೇಕೆಂಬತಕ್ಕಂಥ ಉದ್ದೇಶದಿಂದ ನಾನು ಕೊಟ್ಟಿರಲಿಲ್ಲ, ಆಸ್ತಿಯನ್ನು ಭದ್ರತೆಗಾಗಿ ನಾನು ಮಾಡಿಕೊಟ್ಟಿದ್ದೀನಿ ಅಂತೇಳಿ ಹೇಳುವಂತ ಸಂದರ್ಭಗಳು ನಿರ್ಮಾಣ ಆದರೆ ಅದನ್ನು ಸ್ಪಷ್ಟವಾಗಿ ಆ ಒಂದು ಮಾನಸಿಕ ಸ್ಥಿತಿಯನ್ನ, ಉದ್ದೇಶವನ್ನ ಕಾನೂನಿನ ವ್ಯಾಪ್ತಿ ಒಳಗಡೆ ದಾಖಲಾತಿಗಳ ಮೂಲಕ ಮಾನ್ಯ ನ್ಯಾಯಾಲಯದೊಳಗಡೆ ಸಾಕ್ಷಿಗಳ ಮೂಲಕ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಬೇಕಾಗುತ್ತೆ ಮಾರಾಟಗಾರ. ಇಲ್ಲವಾದರೆ ಖರೀದಿದಾರನ ನಿರ್ದಿಷ್ಟ ಕರಾರು ಪತ್ರ ನೆರವೇರಿಕೆಯ ದಾವೆ ಪ್ರಕಾರ ಮಾರಾಟಗಾರ ತನ್ನ ಆಸ್ತಿಯನ್ನು ಕಳೆದುಕೊಳ್ಳತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದರೆ ಈ ಒಂದು ದಾವೆ ಒಳಗಡೆ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ದಾವೆ ಎಂಬತಕ್ಕಂಥ ಏನಿದೆ,
ಇದು ಯಾವಾಗಲೂ ಕೂಡ ಖರೀದಿದಾರ ಮತ್ತು ಮಾರಾಟಗಾರ ಇಬ್ಬರ ಒಂದು ಈಕ್ವಿಲಿಬ್ರಿಯಂ ರಿಲೀಫ್ ಅಂತೇಳಿ ಹೇಳ್ತೀವಿ, ಈಕ್ವಿಟೇಬಲ್ ರಿಲೀಫ್ ಅಂತ ಹೇಳ್ತೀವಿ. ಈ ಒಂದು ಆಧಾರದಿಂದ ಕೂಡಿರೋದ್ರಿಂದ ಖರೀದಿದಾರ ಕೊಟ್ಟಿರ್ತಕ್ಕಂಥ ಹಣ ಮತ್ತು ಮಾರಾಟಗಾರ ಮಾಡಿರ್ತಕ್ಕಂಥ ಆಸ್ತಿ ಈ ಎರಡನ್ನು ಕೂಡ ಸಂರಕ್ಷಣೆ ಮಾಡುವಂಥ ರೀತಿ ಒಳಗಡೆ ಸಮಾನಾಂತರವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡತಕ್ಕಂಥದ್ದು ಮಾನ್ಯ ನ್ಯಾಯಾಲಯದ್ದು ಒಂದು ಕಾನೂನುಬದ್ಧವಾಗಿರ್ತಕ್ಕಂಥ ನಿಯಮ ನೀತಿ ಆಗಿರ್ತದೆ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಎಂಬತಕ್ಕಂಥದ್ದನ್ನು ಯಾವುದೇ ವ್ಯಕ್ತಿ ಆಸ್ತಿ ಕೊಳ್ಳುವಂಥವನಿರ್ಬೋದು, ಆಸ್ತಿ ಮಾರಾಟವಂಥವನಿರ್ಬೋದು, ಸೇಲ್ ಡೀಡನ್ನು ಮಾಡಿಕೊಡುವಂಥ ಸಂದರ್ಭದಲ್ಲಿ, ಮಾಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ಕಾನೂನಿನ ಸ್ಪಷ್ಟವಾದಂಥ ಪರಿಜ್ಞಾನವನ್ನು ತಿಳ್ಕೊಂಡು ಈ ಒಂದು ಖರೀದಿ ವಚನ ಪತ್ರವನ್ನು ಮಾಡಿಕೊಡ್ಬೇಕು ಅಥವಾ ಮಾಡಿಸ್ಕೋಬೇಕು ಎಂಬತಕ್ಕಂಥದ್ದನ್ನು ಈ ದಾವೆ ಒಳಗಡೆ ನಾವು ತಿಳ್ಕೋಬೇಕಾಗುತ್ತೆ. ಹೀಗಾಗಿ ಕಕ್ಷಿದಾರರಿಗೆ, ಸಾರ್ವಜನಿಕರಿಗೆ ಗೊತ್ತಾಗಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಾನು ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.